ಲಾಸ್ಟ್ ಯಾವಾಗ ಮಾತಾಡಿದ್ರಿ ಮುನಿರತ್ನ ಅವ್ರ ಜೊತೆ? ಸರ್ ಲಾಸ್ಟ್ ಅಂತ ಹೇಳೋದಂದರೆ ಎಲೆಕ್ಷನ್ ಆದಮೇಲೆ ಮನೆ ಕರೆಸಿರ್ತಾರೆ. ಆ ಅಪ್ಪನಿಗೆ ಇಷ್ಟೇ ಸರ್ ಆಗಿದ್ದು. ನನ್ನ ಹನಿ ಟ್ರಾಪ್ ವಿಚಾರ ಹೆಂಗೆ ಲೀಕ್ ಆಗುತ್ತೋ ಗೊತ್ತಿಲ್ಲ. ಗೊತ್ತಾಗತ್ತೆ ಅವ್ರಿಗೆ, ಗೊತ್ತಾಗಿದೆ ನಿಮಗೆ ಅಂತ. ಅವ್ನು ನನಗೆ ಹೇಳ್ಬಿಟ್ಟು ನನಗೆ ಗೊತ್ತಾಗುತ್ತೆ. ನಾನು ಒಂದು ದಿವಸ ಕರೆಸ್ತಾರೆ ಬಿಫೋರ್ ಎಲೆಕ್ಷನ್. ಈಗ ಒಂದು ಕೆಲಸ ಮಾಡೋಣ ಮ್ಯಾಮ್, ಯಾರೋ ಹೇಳಿರ್ತಾರೆ ಡಿ ಕೆ ಸುರೇಶ್ನ ಮೀಟ್ ಮಾಡಿದೆ, ನಾನು ಮಾಡಿರಲಿಲ್ಲ ಸರ್. ಡಿ ಕೆ ಸುರೇಶ್ನ ಯಾಕಂದರೆ ನಿಮ್ಮ ಹತ್ರ ಸತ್ಯ ಹೇಳ್ತೀನಿ, ಡಿ ಕೆ ಸುರೇಶ್ ಸಾಹೇಬ್ರ ಮನೆ ಆಗಲಿ, ಡಿ ಕೆ ಶಿವಕುಮಾರ್ ಸರ್ ಮನೆ ಆಗಲಿ, ಎಲ್ಲ ಮನೆಯಲ್ಲಿ ಕೆಲಸ ಮಾಡೋರು ಯಾರಾದ್ರು ಇರ್ತಾರಲ್ಲ, ಗನ್ಮನ್ ಎನಿ XYZ 10 ಜನ ಇದ್ದರೂ ಒಬ್ಬರು ಇಬ್ಬರಿಗೆ ದುಡ್ಡು ಕೊಟ್ಟು ಇವತ್ತು ಸಾಕ್ತಾನೆ ಮುನಿರತ್ನ. ಯಾರು ಅವ್ರ ಮನೆಗೆ ಬರ್ತಾರೆ ಹೋಗ್ತಾರೆ, ಅವ್ರ ಮನೇಲಿ ಏನು ನಡೀತೆ ಇದು ನನ್ನ ಕೆಲಸ ಎಲ್ಲ ತೆಗೆದುಬಿಡ್ತೀರಾ? ಸುಮ್ಮನೆ ಸರ್ ನೀವು. ಇಲ್ಲ ಯಾರಂದು ಗೊತ್ತಿಲ್ಲ. 10 ಯಾರು 10 ಜನ ತೆಗೆದುಬಿಟ್ಟಾರ? 10 ಜನದಲ್ಲಿ 1 or 2 ಸರ್ ನಡೆದಿರೋ ಸತ್ಯ. ಸೊ ಹಂಗಾಗಿ ಇದೆಲ್ಲರಿಗೂ ಗೊತ್ತು, ನಮಗೆಲ್ಲ ಗೊತ್ತು. ನಾನು ಯಾವಾಗ ಹೋಗ್ಬಿಟ್ಟಲ್ಲಿ ಮುಖ ತೋರಿಸ ಮುನಿರತ್ನ ಫೋಟೋ ಬಂದು ನಾವೇ ಹಾಕೋಬೇಕು. ಹಂಗಾಗಿ ನಾವು ಹೋಗಿಲ್ಲ. ಆಮೇಲೆ ಅವ್ರಿಗೂ ನಮ್ಮ ಮುನಿರತ್ನನಿಗೆ ರಬ್ಬಾಗಿದ್ದು ಗೊತ್ತಿಲ್ಲ. ಮುನಿರತ್ನ ಒಂದು ದಿವಸ ಕರೀತಾರೆ, ಡಿ ಕೆ ಸುರೇಶ್, ಕುಸುಮ, ಹನುಮಂತರಾಯಪ್ಪ 3 ಜನ ಮೇಲೆ ಒಂದು ಅಟ್ರಾಸಿಟಿ ಕಂಪ್ಲೇಂಟ್ ಕೊಡುವ ಅಂತ. ಯಾಕೆ ಸರ್ ಅಂತ. ಅವ್ರನ್ನ ಊರು ಬಿಡಿಸಿದ್ರೆ ಎಲೆಕ್ಷನ್ ಕ್ಲೀನಾಗಿ ಆಗುತ್ತೆ ಅಂತ. ಸರ್ ಅವ್ರು MP ಅವ್ರ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರೆ ನಡೀತಾವ? ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಎನ್ಕ್ವೈರಿ ಸ್ಟಾರ್ಟು. ಎಲ್ಲಿ ಬಂದರು, ಎಲ್ಲಿ ಮೀಟ್ ಮಾಡಿದ್ರು, ಯಾವ ರೀತಿಯಲ್ಲಿ, ಯಾವ ಸನ್ನಿವೇಶದಲ್ಲಿ ನಾವು ಬೈದರು ಅಂದರೆ ನಾನು ಜಾಗ ತೋರಿಸ್ಬೇಕು, ಇಂಥ ಜಾಗದಲ್ಲಿ ಹಿಂಗೆ ಇಷ್ಟು ಈ ಥರ ಅಂತ. ಮುಂದಾತನ ಒಂದು ಪಿಕ್ಚರ್ ಕೊಡ್ತಾರೆ, ಹೇಳ್ತಾರೆ ಇದೇ ರೀತಿಯಲ್ಲಿ ಕೊಡು ಕಂಪ್ಲೇಂಟು ಅಂತ. ಡ್ರಾಫ್ಟ್ ಮಾಡಿ ಕೊಡ್ತಾರೆ. ಈ ಆಟಕ್ಕೆ ನಾನು ಕರಿಬೇಡ ಸ್ವಾಮಿ ಅಂತೀನಿ. ಯಾಕಾಗಲ್ಲ ಅಂತ. ಸರ್ ಒಂದಿನ ಫುಲ್ ಫೋರ್ಸ್ ಮಾಡ್ತಾರೆ, ಸ್ವಿಚ್ ಆಫ್ ಮಾಡ್ಕೊಂಡು ಎಸ್ಕೇಪ್ ಆಗಿಬಿಡ್ತೀನಿ. ಎಲ್ಲ ಕಾರ್ಪೊರೇಟ್ರು ಮುನಿರತ್ನ ಅಳ್ತವ್ರೆ, ನೀನೇನೋ ಅವ್ರಿಗೆ ಇದು ಮಾಡಿಬಿಟ್ರೆ ನಾನು BJP ನಾಯಕರ ಒಳಗೆ ಕಂಪ್ಲೇಂಟ್ ಮಾಡ್ತೀನಿ ಸರ್. ಫೋನ್ ಮಾಡಿ ನಾನು ಮುನಿರತ್ನಗೆ ಪ್ರೆಷರ್ ಆಗ್ತಾನೆ, ನಾನು ಆ ಕೆಲಸ ಮಾಡಲ್ಲ ಅಂತ. ಇದು ಎಷ್ಟು ತಿಂಗಳು ಮುಂಚೆ ಎಲೆಕ್ಷನ್ಗೆ? ಎಲೆಕ್ಷನ್ ಜಸ್ಟ್ 1 month ಬಿಫೋರ್. ಅದಾದಮೇಲೆ ನೀವು ಭೇಟಿ ಆಗಿಲ್ಲ? ಇಲ್ಲ, ಅದಾದಮೇಲೆ ಆಮೇಲೆಲ್ಲ ಅವ್ರು ಹೇಳಿದ್ರು ಆಯ್ತು ಕಂಪ್ಲೇಂಟ್ ಏನು ಬೇಡ ಬಿಟ್ಟಾಕು, ಸುಮ್ಮನೆ ಅವ್ರು ಕ್ಯಾನ್ವಾಸ್ ಮಾಡುವಂತಾರೆ. ಆಮೇಲೆ ಯಾವುದೋ ಒಂದು ಕೆಲವೊಂದು ಬೇರೆ ವಿಚಾರದಲ್ಲಿ ಮುನಿರತ್ನನಿಗೆ ಸುಮಾರು ಕಾಸು ಕೊಡಬೇಕು. ಕ್ಯಾನ್ವಾಸ್ ಮಾಡಿದ್ರೆ? ಗೆದ್ದಾಗ ಸಂಭ್ರಮದಲ್ಲಿ ನೀವು ಇದ್ದೆ ಸರ್. ನಾನು ಅದು ಹೇಳಿದ್ನಲ್ಲ, ನಮ್ಮ ಮನಸ್ಸು ಏನು ಹೇಳ್ತು, ಎಲೆಕ್ಷನ್ ಆಗಿ ಅಪ್ಪ ಗೆದ್ದಾದ ಮೇಲೆ ಗೆಲ್ತಾರಂತ ನಮಗೂ ಗೊತ್ತಿತ್ತು. ಎಲ್ಲರ 10 ಜನ ಕೈ ಜೋಡಿಸಿದ ಮೇಲೆ ಗೆಲ್ತೀವಿ ಅಂತ ಗೊತ್ತು. ಗೆದ್ದಾದ ಮೇಲೆ ನಾವೆಲ್ಲ ಟೀಮ್ ಮಾತಾಡ್ಕೊಂಡು ನಮ್ಮ ಕಾರ್ಪೊರೇಟರ್ಸ್ ಎಲ್ಲ ಈ ಅಪ್ಪನ ಕೈಯಲ್ಲಿ ಆಗಲ್ಲಪ್ಪ ನಮಗೆ, ನೇರವಾಗಿ ಒಂದು ಹಾರ ಹಾಕಿ ಸಮಯ ಇನ್ಮೇಲೆ ನಾವೆಲ್ಲ ಒಂದು ಕಡೆ ನಮ್ಮ ಜೀವನ ನಡೆಸ್ಕೊತೀವಿ, ನಮ್ಮ ಕೆಲಸ ಎಲ್ಲಿ ಮುಗೀತು, ನಮ್ಮ ರಾಜಕೀಯ ಜೀವನ ಬೇರೆ. ಪೋಸ್ಟ್ ಹಾಕಿದ್ರಿ ನೀವು ಗೆದ್ದಾಗೆಲ್ಲ? ಇಲ್ಲ, ಈ ಸತಿ ಹಾಕಿರಲಿಲ್ಲ. ಅದು ಫಸ್ಟ್ ಟೈಮ್ ಎಲೆಕ್ಷನು. ಅದು ಹೇಳಿದ್ನಲ್ಲ, 3 ಸತಿ ಗೆದ್ದರು, 3 ಸತಿನೂ ಅವತನ ಕೊಟ್ಟ ನಾನೇ ವೇಲು ನಾಯಕನ ಸ್ವಂತ ಕಾಸಲ್ಲಿ ಕೊಟ್ಟಿರೋದು. 7,000 ಜನಕ್ಕೆ, 8,000 ಜನಕ್ಕೆ. ವೇಲು ನಾಯಕರದೊಂದು ಇಂಟರ್ವ್ಯೂ ನೋಡ್ತಿದ್ದೆ ಸರ್. ಮಲ್ಲೇಶ್ವರಮಲ್ಲಿ ಒಂದು ಸಣ್ಣ ಜಾಗದಲ್ಲಿದ್ದವರು, ಇಡ್ಲಿ ಮಾರ್ತಿದ್ದವರು, ಅದು ಮುನಿರತ್ನ. ನಾನು ಅದೇ ಅಷ್ಟು ದೊಡ್ಡವರು ಆದರು ಅಂತ. ಹೌದು ಸರ್. ನೀವು ಹೇಳಿದ್ರಿ ಮಿಡ್ಲ್ ಕ್ಲಾಸು, ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬಂತು ಅಂತ. ಯಾರಿಗೆ? ನಿಮಗೆ ಸರ್. ಅಷ್ಟೆಲ್ಲ ಅಂದ್ರೆ ಇಷ್ಟೆಲ್ಲ ದುಡ್ಡು ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ಏನು ಹೇಳಿ ಅವರಷ್ಟಲ್ಲ ಅಂತ. ಅವರಷ್ಟಲ್ಲ ಸ್ವಂತ ಈಗ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸುಸೂತ್ರವಾಗಿದೆಯಾ ಸರ್? ನಮ್ಮ ಮಟ್ಟಕ್ಕೆ ಯಾವ ಕುಸುಮ ಅವರಿಗೆ ಧಿಕ್ಕಾರಕ್ಕೆ ಹೋಗಿದ್ರು ಅವ್ರಿಗೆ ಇವತ್ತು ಜೈಕಾರ ಹಾಕಬೇಕು. ಇಲ್ಲ, ಅದು ಏನು ಗೊತ್ತಾ ಸರ್, ಈಗ ಮನಸ್ಥಿತಿಗಳು, ಈಗ ನಾವು ಪಕ್ಷಕ್ಕೆ ಅಂತ ಹೋದಾಗ ಮುನಿರತ್ನನ್ನು ನಾನು ಸಂಪೂರ್ಣವಾಗಿ ನೋಡಿದ್ದೀನಿ. ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಹೋದಾಗ ಹೆಂಗೆ ಇದು ನೀನು ಚೇಂಜ್ ಆಗ್ಬಿಟ್ಟು ನಿನ್ನ ಸರ್, ಈಗ ನಾನು ಏನು ಮಾಡಿದ್ರು ಅದು ನನ್ನಲ್ಲೇ ಇರಬೇಕು. ನಾನು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ ಸರ್. ಮುನಿರತ್ನ ಕ್ಯಾರೆಕ್ಟರ್ ಅದು. ಇದು ಹೆಂಗೆ ಇವ್ನು ತುಳಿದಿದ್ದು, ಹೆಂಗೆ ಅವ್ನು ಮುಗಿಸಿದ್ದು, ಹೆಂಗೆ ಇವ್ನು ಹೆಂಗೆ ಅಂತೇಳಿ 10 ಜನ ಮೇಲೆ ಒಬ್ಬರು ಥರ ಇಲ್ಲ, ಆತ್ಮೀಯರಿಗೆ ಹೇಳಲ್ಲ, 10 ಜನ ಕುಂಡಿಸ್ಕೊಂಡೆ ಹೇಳೋದು. ಹೆಂಗೆ BBMP ಎಲೆಕ್ಷನ್ ಮುಂದಕ್ಕೆ ಹಾಕಿದ್ದು, ಹೆಂಗೆ ಜಡ್ಜ್ ಹಿಂಗೆ ಇದು ಅದು ಹೇಳಿದಲ್ಲ, ಇದು ಹಿಂಗೆ ಬರುತ್ತೆ ನೋಡಿ ಜಡ್ಜ್ಮೆಂಟ್. ಎಲ್ಲರಿಗೂ ಏನೇನೋ ಮಾಡೋರು ನಿಮ್ಗೇನು ಮಾಡೋಕ್ಕಾಗ್ತಾ ಇಲ್ವಾ? ವಿಷಯ ಅಂತ ದೇವ್ರ ಮೇಲೆ ಹೇಳ್ತೀನಿ. ಮುನಿರತ್ನ ಯಾವ ಹಗರಣ ಮಾಡೋದು ನಾನು ಕೈ ಜೋಡಿಸಿಲ್ಲ. ಮುನಿರತ್ನ ಮಾಡಿರೋ ತಪ್ಪುಗಳು ನೇರವಾಗಿ ಹೇಳಿದ್ದೀನಿ, ಇದು ತಪ್ಪು ಮಾಡ್ತಾ ಇದ್ದೀರಾ ಅಂತ. ಇನ್ನೂ ಓಪನ್ ಆಗಿ ಹೇಳ್ತೀನಿ ಸರ್ ನಿಮ್ಮ ಮುಂದೆ. ಯಾರಿಗೂ ಅವ್ನು ಗೋಡಿ ಇವನು ಗೋಡಿ ಅಂತ ಯಾರಿಗೆ ಹೇಳ್ತಾರಲ್ಲ, ಅದಾದಮೇಲೆ ಹೇಳ್ಬಿಟ್ಟು ಹೋಗ್ಬಿಡೋರು. ಅವ್ರನ್ನ ಕರೆದು ಸರ್ತಿಗ ಮುಂಚೆ ಮನೆಗೆ ಹೋಗಲ್ಲ, ಅವ್ನ ಮಾತು ಕೇಳ್ಕೊಂಡು ಏನೋ ಗಲಾಟೆ ಮಾಡಿ ಯಾರಿಗೂ ಹೊಡೆದ್ರೆ ನೀನು ಹೋಯ್ತೆ ಜೈಲಿಗೆ, ಅವರಲ್ಲ ನಡೆಯೋ ಹೋಗಂತೇಳಿ ಉದ್ದ ಕೆಲಸ ಓಡಿಸ್ಬಿಟ್ಟಿದ್ದೀನಿ. ಇದು ಒಂದಲ್ಲ, ಈ ನಿಮ್ಮ ನೆಕ್ಸ್ಟ್ ಕ್ಯಾಮ್ರಾ ಕರೀರಿ, ಅಷ್ಟು ಹುಡುಗರು ಕರೆಸ್ತೀನಿ ಸರ್. ನನ್ನ ಮನಸ್ಸಿಗೆ ಒಪ್ಪಲಿಲ್ಲ ಅಂದರೆ ಕಾಣದಾಗಿ ಮುನಿರತ್ನನಿಗೆ ವಿಷಯ ಇಲ್ಲ. ಆ ಮುನಿರತ್ನ ಅಂದ್ಕೊಂಡಿರ್ತಾನೆ ಅವ್ನಿಗೆ ಇವತ್ತು ಬಿದ್ದಿರುತ್ತೆ ಬೋದೆ ಅಂತ. ಅವನು ಇಲ್ಲ, ಅವನು ಪಾಡಿಗಿರ್ತಾನೆ, ಇವನು ಎಲ್ಲೋ ಎಸ್ಕೇಪ್. ಇವನು ಫೋನ್ ಮಾಡಿದ್ರೆ ಇವನು ಕೈಗೆ ಸಿಗಲ್ಲ. ಅವನು ಅಂದ್ಕೊಂಡು ಇವನು ಬೇರೆಯವ್ರು ಬಿಟ್ಟು ಅವ್ನು ಓಡಿಸ್ಬಿಡ್ತಾನೆ. ನನ್ನ ಮಗ ನಾನು ಕೆಲಸ ಮಾಡಿಲ್ಲ ನೀನು ಅಂತ. ಇಂಥವೆಲ್ಲ ಸಾವಿರ ನಡೆದೈತೆ ಸರ್.
ಅದಕ್ಕೆಲ್ಲನೂ ಈಗ ಎಲ್ಲ ತೊಳ್ಕೊಂಡು ಹೋದ್ರೆ ಸಾಕ್ಷಿ ಆಧಾರಗಳು ಕೇಳ್ಕೊಂಡು ಹೋಗ್ಬೇಕು. ದೊಡ್ಡದಾಯ್ತು. ಮುನಿರತ್ನ ಅವರು ನನ್ನ ವಿಚಾರದಲ್ಲಿ ವೆರಿ ಸಿಂಪಲ್. ನಮ್ಮಪ್ಪ ಇನ್ನೊಂದು ಹೇಳ್ತೀನಿ ಕೇಳಿ ಸರ್, ಲಾಸ್ಟ್ ಎಲೆಕ್ಷನ್ ಬೈ ಎಲೆಕ್ಷನ್ ಬರುತ್ತೆ, ಸಿಕ್ಕಾಪಟ್ಟೆ ಟಫ್ ಆಗಿಬಿಡುತ್ತೆ. ಹೌದು, ಆಂಟಿ ಇನ್ಕಮ್ಸ್ ಕಾಮನ್ ಆಗಿ ಬರ್ತವೆ. ಒಂದು ಸತಿ ಗೆದ್ದ ಮೇಲೆ 5 ವರ್ಷಕ್ಕೆ ಜನ ಎಕ್ಸ್ಚೇಂಜ್ ಕೇಳ್ತಾರೆ. ಸೊ 3ನೇ ಎಲೆಕ್ಷನ್ ಮುನಿರತ್ನಂದು ಬೈ ಎಲೆಕ್ಷನ್ನು, ಪಕ್ಷಕ್ಕೆ ದ್ರೋಹ ಮಾಡೋದು ಅನ್ನೋದೆಲ್ಲ ಎಲ್ಲ ಬಂದಿರ್ತವೆ ಸರ್. ಎಲೆಕ್ಷನ್ ನಡೀತಾ ಇದೆ, ಇದು ನೀವು ಯಾವ ದೇವ್ರು ಹೇಳ್ತಿರೋ ನಮ್ಮ ಇದು ಅದ್ರ ಮೇಲೆ ಆನೆ ಮಾಡಿ ಹೇಳ್ತೀವಿ. ನಮ್ಮ ತಂದೆ ಸೀರಿಯಸ್ ಆಗ್ತಾರೆ ಸರ್, ಏಜ್ ಫ್ಯಾಕ್ಟ್ರು, ಅಡ್ಮಿಟ್ ಆಗ್ತಾರೆ. ನಾನು ಮುನಿರತ್ನ ಎಲ್ಲ ಕಷ್ಟ ಸುಖ ಹೇಳ್ಕೊಂಡು ಆಯಪ್ಪನಿಗೆ ಹೇಳ್ತಾರೆ, ಸರ್ ನಮ್ಮ ಅಪ್ಪ ಹಿಂಗೆ ಸೀರಿಯಸ್ ಆಗವ್ರೆ, ಎನಿ ಟೈಮ್ ಏನಾದರೂ ಆಗ್ಬೋದು ಅಂತ. ಅವ್ರ ಕಡೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ? ನೋಡ್ಕೊಳ್ಳಿ ಚೆನ್ನಾಗಿ. ಡಾಕ್ಟ್ರ್ ಏನಂದ್ರು ಒಂದು ಸೀರಿಯಸ್ ಅಂತಾರೆ ಸರ್, ಎನಿ ಟೈಮ್ ಏನಾದರೂ ಆಗ್ಬೋದು ಅಂತ. ಇವರೇನಂದಿರಬೇಕು? ಏನಂದ್ರು? ಅಕಸ್ಮಾತ್ ಹೆಚ್ಚು ಕಮ್ಮಿ ಆದ್ರಮ್ಮ ಎಲೆಕ್ಷನ್ ಐತೆ, ನೀನೆಲ್ಲ ಓಡಾಡಬೇಕು, ಮಾರ್ಚಲ್ಲಿ ಇಕ್ಬಿಡು, ಎಲೆಕ್ಷನ್ ಆದಮೇಲೆ ತಂದು ಬರ್ನೆ ಮಾಡೋಣ, ಯಾರಿಗೂ ಡಿಸ್ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತಾರೆ ನಮ್ಮಪ್ಪ ಸರ್. ಆದಮೇಲೂ ನೀವು ಅವರು ದೇವರನ್ನ ಇದ್ದೀನಿ ಸರ್ ಜೊತೆಗೆ, ಅರ್ಥ ಆಯ್ತು, ಎದೆ ಹೊಡೆದೋಯ್ತು, ಸರಿ ಸರ್ ಅಂತೀನಿ. ಆಯಪ್ಪನ ಎಲ್ಲಾದರೂ ನನ್ನ ಆಬ್ಸೆನ್ಸಲ್ಲಿ ಕೇಳಿದ್ದು ನಡೆದಿದೆಯಾ ಇಲ್ವಾ ಅಂತ. ಸರ್ ಸಾಯಂಕಾಲ ನಿಮಗಾಗಲಿಲ್ಲ, ನಿಮಗೆ ಪರ್ಸ್ನಲ್ ಅಟ್ಯಾಕು, ನಿಮ್ಮನ್ನು ಮುಗಿಸ್ಬೇಕು ಅಂತ ಟ್ರೈ ಮಾಡೋದು, ನಿಮ್ಮ ಫ್ಯಾಮಿಲಿ ಬಗ್ಗೆ ಕೇರ್ ತೊಗೊಳ್ಳಿಲ್ಲ, ನಿಮ್ಮಿಂದ ಕೆಟ್ಟ ಕೆಲಸ ಮಾಡಿಸಿದ್ರು, ಆದರೂ ನೀವು ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತೀರಾ? ಅದೇ ಹೇಳ್ದಲ್ಲ, ಧೋನಿ ಸಾಗಿದ್ದೀನಿ, 1 ಕಿಲೋಮೀಟ್ರ್ ಸಮುದ್ರದಲ್ಲಿ ಐತೆ, ತೂತು ಬಿದ್ದೈತೆ, ನಾನು ಜಂಪ್ ಹೊಡೆದು ಈಜು ಹೊಡಿಬೇಕು ಒಂದು ಕಿಲೋಮೀಟ್ರು. ಅದೇ ಧೋನಿನ ಅದು ಮುಚ್ಕೊಂಡು ಕಿಚ್ಕೊಂಡು ಏನೋ ಮಾಡ್ಕೊಂಡು ವಾಪಸ್ ನಾನು ತಡಕ್ಕೆ ಬರಬೇಕು. ಅದೇ ಕೆಲಸ ಮಾಡಿದ್ದು. ನಮ್ಗೆ ಎಲೆಕ್ಷನ್ ಮುಂದೆ ಐತೆ, ಕಾರ್ಪೊರೇಷನ್ ಎಲೆಕ್ಷನ್, ಕೋರ್ಟಲ್ಲಿ ಯಾವತ್ತೂ ಆರ್ಡ್ರ್ ಬರುತ್ತೋ, ಹೆಂಗೆ ಬರುತ್ತೋ ಆ ಎಲೆಕ್ಷನ್ ಪ್ರಿಪೇರ್ ಇರಬೇಕು. ಅರ್ಥ ಆಯ್ತಾ? ಇದು ಸತ್ಯ. ಈವ್ನಿಂಗು ನಮ್ಮ ತಂದೆ ಹಾಸ್ಪಿಟ್ಲಲ್ಲಿ ಇರ್ತಾರೆ. ನಮ್ಮ ಬ್ಯಾಡ್ ಲಕ್ ಹೆಂಗಂತ ಹೇಳ್ದಾದ್ರೆ, ಈ ಕೊರೋನಾ ಇದೆಯಾ ಇಲ್ವಂತ ಚೆಕ್ ಮಾಡಿ ಆಮೇಲೆ ವಾರ್ಡ್ಗೆ ಹಾಕ್ತಾರೆ. 2 ದಿನ ಅವ್ರನ್ನ ಕ್ವಾರಂಟೈನ್ ಮಾಡಿಬಿಡ್ತಾರೆ. ನಮ್ಮ ಅಪ್ಪನ ನಾವು ನೋಡೋಂಗಿಲ್ಲ 2 ದಿನ. ಸರಿ ಹಾಸ್ಪಿಟ್ಲ್ ಹತ್ರ ಯಾಕೆ ಈಚೆ ಕಾಯೋದು ಅಂತೇಳಿ ನಾನು ಏರಿಯಲ್ಲಿ ಕ್ಯಾನ್ವಸ್ ಮಾಡ್ತಾಯಿದ್ದೀನಿ. ನಮ್ಮ ಅಣ್ಣನೂ ನಮ್ಮ ಅಕ್ಕ ಎಲ್ಲ ಒಂದು ಸೈಡಿಂದ ಫೋನು, ಅಪ್ಪನ ಡಿಸ್ಚಾರ್ಜ್ ಮಾಡಿಬಿಟ್ರು, ಎನಿ ಟೈಮ್ ಏನೋ ಆಗುತ್ತೆ ಅಂತ ಅನ್ಕೊಂಡು ಎತ್ಕೊಂಡು ಹೋಗಿ ಮನೆಗೆ ತಂದಿದ್ದೀವಿ ಅಂತ. ನಾನು ಎದ್ದು ಬಿದ್ದು ಮನೆಗೆ ಹೋದೆ ಸರ್. ದಿವಾನ ಆಮೇಲೆ ಮಲಗಿಸೋರು ನಮ್ಮಪ್ಪನ. ಈಸ್ ಫುಲ್ಲಿ ಅನ್ಕಾನ್ಷಿಯಸ್ಸು. ತುಳಸಿ ನೀರೆಲ್ಲ ಒಂದೊಂದು ಡ್ರಾಪ್ ಬಿಟ್ಟರು. ಇವತ್ತೊಂದು ನೆನೆಸ್ಕೊಂಡ್ರೆ ನಮಗೆ ಹೇಳಲಿಕ್ಕಾಗಲ್ಲ. ನಾನು ತುಳಸಿ ನೀರು ಬಿಟ್ಟಾಗ ಗುಡುಕಂದ್ರು ಸರ್, ಜೀವ ಹೋಯ್ತು. ಎಷ್ಟು ದಿನ ಇತ್ತು ಇನ್ನು ಎಲೆಕ್ಷನ್ಗೆ ಹೋಗ? ಇನ್ನೊಂದು 10 ದಿನನೂ 7-8 ದಿನ ಏನೋ ಇರಬೇಕು ಸರ್. ಅದಾದಮೇಲೂ ಕ್ಯಾನ್ವಸ್ಗೆ ಹೋದ್ರಿ? ಅವತ್ತು ಆದಮೇಲೆ ಕೇಳ್ಕೊಳ್ಳಿ, ಎಲ್ರಿಗೂ ಫೋನ್ ಮಾಡ್ತೀನಿ, ಮುನ್ರತ್ನ ಬರ್ತಾರೆ, 1 ಅವರ್ ನಮ್ಮ ಜೊತೆ ಕೂತಿರ್ತಾರೆ, ಎಲ್ಲ ಆಗುತ್ತೆ. ಬೆಳಗ್ಗೆ ಸಾವಲಾಗುತ್ತೆ, ಮತ್ತು ಬೆಳಗ್ಗೆ ಬರೋಲ್ಲ. ಮುನ್ರತ್ನಕ್ಕೆ ನಮ್ಗೆ ಗೊತ್ತು ಅವರು ಬ್ಯುಸಿ ಇರ್ತಾರೆ ಅಂತ. ನೈಟೇ ಬಂದು ಹೋದರು. ನಮ್ಮ ಮನೆಲ್ಲ ಮಾಡ್ತೀವಿ, 3 ಗಂಟೆಗೆ ಫೋನ್ ಮಾಡ್ತಾರೆ, ಎಲ್ಲ ಆಯ್ತಾ ನಮ್ಮ ಕಾರ್ಯ, ಸ್ವಲ್ಪ ಬೇಗ ಏರಿಯಾ ಕಡೆ ಹೋಗಿ ದರ್ಶನ ಬರ್ತಾರೆ, ಸ್ವಲ್ಪ ಜನ ಸೇರಿಸು. ಸರ್ ನಮ್ಮ ಕುಟುಂಬದಲ್ಲಿ ಏನು ಗೊತ್ತು, ನಮ್ಮ ಜಾತಿಯಲ್ಲಿ ತಾಯಿ ಸೆತ್ತೋದ್ರೆ ಹಿರಿ ಮಗ ಕೊಲ್ಲಿ ಇಡ್ತಾನೆ, ತಂದೆ ಸೆತ್ತೋದ್ರೆ ಕಿರಿ ಮಗ ಕೊಲ್ಲಿ ಹಿಡಿಬೇಕು. ನಮ್ಮ ಅನ್ನ ಇದೆ, ನಾನು ಚಿಕ್ಕವ್, ನಾನು ಕೊಲ್ಲಿ ಹಿಡಿಬೇಕು. ನಾನೇ ಸರ್ ಕೊಲ್ಲಿ ಇಟ್ಟೆ. 11 ದಿವಸ ಮನೇಲಿ ಇದ್ಕೊಂಡು ಅವ್ರು ಡೈಲಿ ಪೂಜೆ ಮಾಡಿ ಎಡೆ ಇಕ್ಕಿ ಕಾಗೆಗೆ ಊಟ ಇಕ್ಕಿ 11ನೇ ದಿನ ನಾವು ಕಾರ್ಯ ಮಾಡೋದು. ಇದು ಸಂಪ್ರದಾಯ ಸರ್. ಮೊದಲನೇ ದಿನವೇ ನಮ್ಮ ಅಪ್ಪನಿಗೆ ನಾನು ಕರ್ಪೂರ ಹಚ್ಬಿಟ್ಟು, ಅಪ್ಪ ಈ ಥರ ಎಲೆಕ್ಷನ್ ಇದೆಲ್ಲ ಓಡಾಟ ಇದ್ದೀನಿ, ನಾನೇ ಇನ್ಚಾರ್ಜ್ ತೊಗೊಂಡಿದ್ದೀನಿ, ಅಣ್ಣನ ಕೈಲಿ ಕಾರ್ಯ ಮಾಡಿಸ್ತೀನಿ, ನಾನು ಕ್ಷಮಿಸ್ಬಿಡು ಅಂತೇಳಿ ನಮ್ಮ ಅಪ್ಪನ ಕರ್ಪೂರ ಹಚ್ಚಿ ಕ್ಷಮೆ ಕೇಳಿ ಕಾಲು ಬಿದ್ದು ನಮ್ಮ ಅಣ್ಣಂಗೆ ಮಾಡೋಕ್ಕೆ ಕೇಳಿ ನಾನು ಕ್ಯಾನ್ವಸಲ್ಲಿದ್ದೆ ಸರ್ 1 ವಾರ. ಅವತ್ತೇ ದರ್ಶನ್ ಗ್ಯಾಂಗ್ ಹೋಗ್ಬಿಟ್ಟು 1000 ಜನ ಸೇರಿಸಿ, ನಾನು ಸೇರಿಸೋದಕ್ಕೆ ದರ್ಶನದ ಜನನೇ ಬರ್ತಾರೆ. ಅದು ಬೇರೆ ವಿಚಾರ. ಬಟ್ ಅದನ್ನು ನಾವು ಕಾರ್ಯಕರ್ತರಿಗೆ ಹೇಳೋ ಧರ್ಮ ನಮ್ಮದು. ಹೇಳ್ಸಿ ಜನ ಸೇರಿಸಿರ್ತೀವಿ, ಎಲ್ಲ ಆಗಿರುತ್ತೆ. ಜನ ನಾನು ಕೇಳ್ತಾರೆ, ಏನು ಗುರು ನಿಮ್ಮ ಅಪ್ಪನ ಸತ್ತರಿಗೆ ಬಂದಿದೆಯಾ, ನಿಮ್ಮ ಅಪ್ಪನ ಸತ್ತರಿಗೆ ಬಂದಿದ್ದೀವಿ, ಇರಲಿ ಬಿಡಮ್ಮ ಹಿಂಗೆ ಮಾಡಿದ್ದೀವಿ ಸರ್. ವಿಶ್ವಾಸಕ್ಕೆ ನಾವೆಲ್ಲೂ ದ್ರೋಹ ಮಾಡಿಲ್ಲ. ನಮಗೆ ನೀನು ಹುಡುಗಿನ ಬಿಟ್ಟು ಡ್ರಾಪ್ ಮಾಡಿಸ್ತೀನಿ, ನೀನು ನೇರವಾಗಿ ನನಗೆ ಹೇಳು ಸರ್. ಅದಾದಮೇಲೂ ನೀವು ಯಾಕೆ ಹೋದ್ರಿ ಅನ್ನೋದೇ ಸರ್. ಅದೇ ಸುತ್ತಿ ಹೇಳ್ತೀನಿ, ತೂತ್ ಧ್ವನಿಯಲ್ಲಿ ಹೋಗಿದ್ದೀನಿ, ವಾಪಸ್ ಬರಬೇಕು ಅಂತ. ನಾನು ಎಲೆಕ್ಷನ್ ನನ್ನ ಕಣ್ಣು ಮುಂದೆ ಕಾಣಿಸ್ತಾ ಇದೆ. ನನ್ನ ಶ್ರಮ ಇಷ್ಟು ವರ್ಷ ಮಾಡಿ ಸೋಲ್ಸ್ಬಿಟ್ಟಿದ್ರೆ ಮುಗ್ದೇ ಹೋಗಿತ್ತಲ್ಲ ಲೈಫು ಅವ್ರದ್ದು. ಜರ್ನಿ ಮಾಡಿಬಿಟ್ಟಿದ್ದೀವಿ. ನಾಳೆ ಕೊನೆ ಮೂಮೆಂಟಲ್ಲಿ ನಾನು ಟಿಕೆಟ್ ತಪ್ಪೋಯ್ತು, ಮುನ್ರತ್ನ ವಿರೋಧ ಆದ ಕೊಟ್ಟಿಲ್ಲ ಅಂದಾಗ ಇಷ್ಟು ವರ್ಷದ ಸಾಧನೆ ಹೋಯ್ತಲ್ಲ ಅಂತೇಳಿ, ನಾಳೆ ಕೋರ್ಟ್ ಆರ್ಡರ್ ಬರುತ್ತೋ, ನಾಡ್ದು ಕೋರ್ಟ್ ಆರ್ಡರ್ ಬರುತ್ತೋ, ಇನ್ನೊಂದ್ಸತಿ ಕೋರ್ಟ್ ಆರ್ಡರ್ ಬರುತ್ತೋ. ಕರೆಕ್ಟ್, ಅರ್ಥ ಆಯ್ತಾ ಸರ್? ಇವಾಗ ಮುನ್ರತ್ನ ಅವರು ವೇದನಾಯ್ಕವ್ರನ್ನ ಎಷ್ಟು ನಂಬ್ತಾ ಇದ್ರು, ಕುಸುಮಾ ಅವರು ಇವತ್ತು ಅಷ್ಟೇ ನಂಬ್ತಾರೆ ನಿಮ್ಮನ್ನ ಸರ್. ನನ್ನ ನಂಬಿಕೆಗನ್ನ
ಅವರು ನಾನು ಅದನ್ನ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೋಗಿಲ್ಲ. ಮೇಡಮ್ ನಾನು ನಮ್ಮ ಥರ ಇಲ್ವಂತ, ನನ್ನ ಕೆಲಸ ಪಕ್ಷದ ಕೆಲಸ ನಾನು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪಕ್ಷದ ಕೆಲಸ ನಾನು ನಿಷ್ಠೆಯಿಂದ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇದು ಪರಿಸ್ಥಿತಿ. ಹಂಗಾಗಿ ಈ ಪರ್ಸ್ನಲ್ ಅಟ್ಯಾಕ್ ಇದೆಯಲ್ಲ ಸರ್, ತಿಂದಿದ್ದು ನಾನು ನಿನ್ನ ಕೈ ಹಿಡ್ದವನ್ನ ಮೇಲೆ ಬಂದು ಕೈ ಕತ್ತರಿಸಾಗ್ತಾ ಇಲ್ಲ. ಈ ಪರಿಸ್ಥಿತಿ ಮಾಡಿದ್ರಲ್ಲ, ಅವನು ನಮ್ಮ ಕೈಲಿ ತಡೆಯೋಕ್ಕಾಗ್ತಾಯಿಲ್ಲ. ಇವ್ರು ಎಲ್ಲರೂ ಹೇಳ್ತಾರೆ ನೀನೇನು ಚಾಚನ, ಜೊತೆಗೆ ಅವ್ನು ಮಾಡೋಗಲ್ಲ, ಜೊತೆಗಿದ್ದೆಲ್ಲ ದುಡ್ಡು ಮಾಡ್ದಲ್ಲ ಅಂತ. ದೇವರನ್ನೇ, ನಾನಲ್ಲ 9 ಕಾರ್ಪೊರೇಟ್ರ್ ದುಡ್ಡು ಮಾಡಲಿಲ್ಲ, ಯಾರನ್ನೂ ಹಿಂಗೆ ತುಳಿಯೋಕ್ಕೆ ಬಿಟ್ಟಿಲ್ಲ ಯಪ್ಪ. ನನ್ನ ಕೇಳ್ಬಿಡಿ, ಇನ್ನು ಉಳಿದ 8 ಕಾರ್ಪೊರೇಟ್ರನ್ನ ಕೇಳಿ. ಅವ್ರು ಯಾರು ಅವ್ರ ಜೊತೆಲಿಲ್ವ ಈಗ? ಯಾರೂ ಇಲ್ಲ, 8 ಜನನೂ ಇಲ್ಲ ಸರ್. ಜಿ ಕೆ ವೆಂಕಟೇಶ್ ಒಬ್ಬ ಇದ್ದಾನೆ, ವಿಧಿ ಇಲ್ಲದೆ ಇದ್ದಾನೆ. ಅವನು ಅದು ಬೇರೆ ವಿಚಾರ, ಅದು ಆಫ್ ದ ಸ್ಕ್ರೀನ್ ಹೇಳ್ತೀನಿ. ಮಿಕ್ಕಿದ 8 ಜನನ ಯಪ್ಪನಿಲ್ಲ, ಗೆದ್ದವರು ಇಲ್ಲ, ಸೋತವರು ಇಲ್ಲ. ನನ್ನ ಜೊತೆ ಬಂದಾಗ ನನ್ನ ಜೊತೆ ಆಶಾ ಸುರೇಶ್ ಬಂದ್ಬಿಟ್ರು, ಶ್ರೀನಿವಾಸ ಮೂರ್ತಿ ಜಾಲಲಿಯಿಂದ ಬಂದ್ಬಿಟ್ರು, ನಾರಾಯಣ ಸ್ವಾಮಿ ಲಗೇರೆ ಬಂದ್ಬಿಟ್ರು, ಸಿದ್ದೇಗೌಡರು ಬಂದ್ಬಿಟ್ರು. ಈ ಕಡೆ ಪಾರ್ಟಿಯಲ್ಲಿದ್ದಾರೆ ರಾಮಚಂದ್ರಪ್ಪ ಅವರು, ಅವರೆಲ್ಲ BJP ಪಾರ್ಟಿಗೆ ಸೀಮಿತವಾಗಿದ್ದಾರೆ. ಮಂಜು ಆಗ್ಬೋದು, ರಾಮಚಂದ್ರಪ್ಪ ಅವರು ಆಗ್ಬೋದು. ಲಕ್ಷ್ಮೀದೇವಿ ನಗರದಲ್ಲಿ ನಿಮಗೆ ಟಿಕೆಟಾ ಸರ್? ಇವತ್ತು ರಿಸರ್ವ್ ಆದರೆ ಲಕ್ಷ್ಮೀದೇವನಗರ ಅಂತಲ್ಲ, RR ನಗರದಲ್ಲಿ SC ರಿಸರ್ವ್ ಎಲ್ಲಿ ಬರುತ್ತೋ. ಸೊ ನಾನು ಒಬ್ಬ ಪ್ರಬಲವಾಗಿ SC ಲೀಡರಾಗಿ ಗುರುತಿಸ್ಕೊಂಡಿದ್ದೀನಿ. ಹಂಗಾಗಿ ಆ ಭಾಗದಲ್ಲಿ ನನಗೆ ಬರುತ್ತೆ ಸರ್. ಅದರಲ್ಲೆಲ್ಲ ಲಕ್ಷ್ಮೀದೇವನಗರ ಆಗುತ್ತೋ, ಎಲ್ಲಿ RR ನಗರದಲ್ಲಿ ಬಂದರೂ ಅದು ನಾನು ಕೊಡ್ತಾರೆ ಅಂತ ಭರವಸೆ. ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೀರಿ, ಕಾಂಗ್ರೆಸ್ ಪಕ್ಷ ನಿಮಗೆಲ್ಲ ಕೊಡುತ್ತೆ ಅಂತ ನಂಬಿದ್ದೀರಿ. ನಿನ್ನೆ ಸ್ವಲ್ಪ ಕಿರಿಕಾಯ್ತಂತೆ ಕಾಂಗ್ರೆಸ್ ಆಫೀಸಲ್ಲಿ ಬೆಟ್ಸ್ವಾಮಿಗೌಡರ ಜೊತೆ. ಕಿರಿಕಲ್ಲ, ಅವ್ರಿಗೇನೆಂದರೆ ಅವ್ರ ಆಸೆ, ಅದು ನಾನು ಅದು ತಪ್ಪು ಅಂತ ಹೇಳಲಿಕ್ಕಾಗಲ್ಲ. ಅವರು ಅಲ್ಲಿ ಸ್ಥಳೀಯರು, ಬಟ್ ಈಗ ಮನೆ ಖಾಲಿ ಮಾಡ್ಕೊಂಡೆಲ್ಲೋ ನಾಗರಬಾಗಿ ಎಲ್ಲ ಹೋಗಿದ್ದಾರೆ. ಖಾಲಿ ಅಂತಲ್ಲ, ಹೊಸ ಮನೆ ಕಟ್ಕೊಂಡು ಹೋಗಿದ್ದಾರೆ. ಹಂಗಾಗಿ ಅವ್ರಿಗೆ ನಾನು ನನ್ನ ಇದರಲ್ಲಿ ಒಂದು ಸತಿ ನಾನು ಕಾರ್ಪೊರೇಟರ್ ಆಗಬೇಕು ಅನ್ನೋ ಆಸೆ, ಅದು ತಪ್ಪಂತ ನಾನು ಹೇಳಲಿಕ್ಕಾಗಲ್ಲ. ಹಂಗಾಗಿ ನಾನು ಬೆಟ್ಸ್ವಾಮಿ ಗೌಡ್ರವ್ರು, ಇನ್ನೊಬ್ರು ಗೌಡ್ರು ಅಂತ ನಾನು ಯಾರೂ ದಬ್ಬಾಳಿಕೆ ಮಾಡೋಕ್ಕೆ ಬಂದಿಲ್ಲ ಸರ್. ನಾನು ಆಗಲೇ ನಿಮಗೊಂದು ಮಾತು ಹೇಳಿದೆ, ಮುನಿರತ್ನಗೆ ಆತ್ಮೀಯ ನಾನೇ ಫಸ್ಟು, ಆಮೇಲೆ ಎಲ್ಲರೂ. ಒಬ್ಬ MLA, ಒಬ್ಬ MP, ಒಬ್ಬ ಚೀಫ್ ಮಿನಿಸ್ಟ್ರು, ಇವ್ರಿಗೆ ಇದನ್ನು ರಿಸರ್ವ್ ಮಾಡಿ ಕೊಡ್ಬೋದು ಅಂತ ಏನಾದರೂ ಪವರ್ ಇದ್ದರೆ ನಾನು ಯಶವಂತಪುರನೇ ಮಾಡಿಸ್ಕೊತಾ ಇದ್ದೆ. ಐ ಆಮ್ ಕಮಿಂಗ್ ಒನ್ಲಿ ಫಾರ್ SC ST ನಾನು ಹೇಳೋದು. ಅದು ಆಗಲ್ಲ ಅನ್ನೋ ಕಾರಣಕ್ಕೆ ನಾನು ಯಶವಂತಪುರ ಬಿಟ್ಟು ಲಕ್ಷ್ಮೀದೇವಿ ನಗರಕ್ಕೆ ಬಂದೆ. ಸೊ ಈ ಕಾನೂನು ಎಲ್ರಿಗೂ ಅಪ್ಲೈ ಆಗುತ್ತೆ. ಹಂಗಾಗಿ ನ್ಯಾಚುರಲ್ ಆಗಿ ಪಾಪ್ಯುಲೇಷನ್ ಮೇಲೆ SC ಅಲ್ಲಿ ಕೂತ್ಕೊಂಡ್ರೆ ಅಲ್ಲಿರೋ ನಾಯಕರುಗಳು ಅದನ್ನು ವಿರೋಧ ಮಾಡಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಬೆಟ್ಸ್ವಾಮಿ ಗೌಡರು ಅದನ್ನು ತಿಳ್ಕೋಬೇಕು. ನಾವು ಬೆಟ್ಸ್ವಾಮಿ ಗೌಡ್ರ ವಿರೋಧಿ ಅಲ್ಲ. ಅದು ಜನರಲ್ ಆಗಿ ಬೆಟ್ಸ್ವಾಮಿ ಗೌಡರಿಗೆ ಏನಾದರೂ ಟಿಕೆಟ್ ಸಿಕ್ಕಿದ್ರೆ ನನ್ನ ತನು ಮನ ಧನ ಎಲ್ಲ ಖರ್ಚು ಮಾಡಿ ನಾನು ಗೆಲ್ಸ್ಕೊತೀನಿ. ಯಾಕಂದರೆ ಅಲ್ಲಿ ನಾನು ಕಾರ್ಪೊರೇಟರ್ ಆಗಿದ್ದವನು. ನನಗೆ ಕಾಂಗ್ರೆಸ್ ಗೆಲ್ಲಬೇಕು, ಪಕ್ಷ ಗೆಲ್ಲಬೇಕು. ಹಂಗಾಗಿ ಬೆಟ್ಸ್ವಾಮಿ ಗೌಡರು ನಾನೇ ಗೆಲ್ಸ್ಕೊತೀನಿ. ಅವ್ರ ಮನೇಲಿ ಕೂತಿದ್ರೆ ನಾನು ಗೆಲ್ಸ್ಕೊತೀನಿ. ನ್ಯಾಚುರಲ್ ಆಗಿ ಅದು ಏನಾದರೂ ಪಾಪ್ಯುಲೇಷನ್ ಮೇಲೆ SC ಬಂದಂದರೆ ಅದು ನನ್ನ ಅಪವಾದ ಅಲ್ಲ, ಅದು ಅಲ್ವಾ ಸರ್? ಬಟ್ ಅದು ಅವರು ತಿಳ್ಕೊಬೇಕು. ಅವ್ರಿಗೇನಂದ್ರೆ ವೇಲು ಪ್ರಬಲವಾಗಿ ಕಾಂಗ್ರೆಸ್ಸಲ್ಲಿ ಓಡಾಡ್ತಾ ಇದ್ದಾರೆ, ಸೊ ಅವ್ನು ಏನೋ ಗೇಮ್ ಮಾಡ್ಬಿಡ್ತಾನೆ, ಏನೋ ಮಾಡೋಕ್ಕಾಗಲ್ಲ ಸರ್. ಅಲ್ಲಿ ಸೆನ್ಸಸ್ 2011 ಅದರಲ್ಲಿ ಹೋಗ್ಬಿಟ್ಟು ನಾನು ಹೊಸದಾಗಿ ಒಂದು 1000 ಜನ ಅಡಿಷನ್ ಮಾಡಲಿಕ್ಕಾಗಲ್ಲ. ಕರೆಕ್ಟ್, ಅದ್ರ ಬೇಸ್ ಮೇಲೆ ಮಾಡಬೇಕೀಗ. ಆ ಬೇಸಲ್ಲೇ ಮಾಡ್ತಾರೆ. ಈ ಕಾಮನ್ ನಾಲೆಡ್ಜ್ ಅವ್ರಿಗೆ ತಿಳ್ಕೊಳಕ್ಕೆ ರೆಡಿ ಇಲ್ಲ. ಆಗಲಿ ಸರ್, ನಿಮ್ಮ ಆಸೆಯಂತೆ ನಿಮ್ಮ ಹೋರಾಟಗಳು ಇವಾಗ ಪಕ್ಷ ಬದಲಾಗಿದೆ ಅಷ್ಟೇ, ಬಟ್ ಇದೇನು ವಾಪಸ್ ಬಂದಿದ್ದೀರಾ ಅಷ್ಟೇ. ಒಂದು ಸ್ವಲ್ಪ ವರ್ಷ ಅಲ್ಲಿದ್ದು ಮತ್ತೆ ವಾಪಸ್ ಬಂದಿದ್ದೀರಾ ಅಷ್ಟೇ. ಇದು ನಿಮ್ಮ ಮಾತೃ ಪಕ್ಷನೇ, ವರ್ಷಗಟ್ಟಲೆ ಇದೇ ಪಕ್ಷದಲ್ಲಿ ಕೆಲಸ ಮಾಡಿದವರು. ಮತ್ತು ಈಗ ಮುಂದಿನ ಸಲ ಕುಸುಮಾ ಅವ್ರನ್ನ ಗೆಲ್ಲಿಸ್ಕೊಂಬರ್ಬೇಕು ಅಂತ ಹಠಕ್ಕೆ ಬಿದ್ದು ಆಲ್ರೆಡಿ ಸ್ಟಾರ್ಟ್ ಮಾಡಿದಿರಿ ಕೆಲಸ. ಅದಕ್ಕೆ ಮುಂಚೆನೇ ನಿಮ್ಮ ಕಾರ್ಪೊರೇಟ್ ಎಲೆಕ್ಷನು ಖಂಡಿತ ಬರುತ್ತೆ. ಯಾಕಂದರೆ ಆಲ್ರೆಡಿ ವಾರ್ಡ್ಗಳು ಡಿವೈಡ್ ಆಗ್ತಾ ಇದೆ, ಎಲ್ಲ ಮಾಡ್ತಾ ಇದ್ದಾರೆ, ಬರುತ್ತೆ. ಅಷ್ಟರೊಳಗೆ ಕೋರ್ಟ್ ಆರ್ಡರ್ ಬೇರೆ ಆಗಿದೆ. ಸೊ ಯಾವಾಗ ಆಗುತ್ತೆ, ಏನಾಗುತ್ತೆ ನೋಡಿಕೊಂಡು ನಿಮಗೆ ಮತ್ತೆ ಗೆಲುವು ಸಿಗಲಿ, ಎಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದಾಗಿತ್ತು ವೇಲು ನಾಯ್ಕರ ಜೊತೆ ಮಾತುಕತೆ. ಮತ್ತಷ್ಟು ಆಕಾಂಕ್ಷಿಗಳನ್ನು ಮುಂದೆ ಕಾರ್ಪೊರೇಟರ್ ಆಗಬೇಕು ಅಂದ್ಕೊಂಡವ್ರನ್ನ ಕರೆದು ಮಾತನಾಡಿಸುವ ಕೆಲಸವನ್ನು ಸ್ಪೀಡ್ ಪ್ಲಸ್ ಕರ್ನಾಟಕ ಮುಂದಿನ ದಿನಗಳಲ್ಲೂ ಮಾಡ್ತಾ ಇರುತ್ತೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.